ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಚನ್ನಗಿರಿ ನಗರದ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ನಗರದ ಸ್ವಚ್ಛತೆ ಬಗ್ಗೆ ಸಮಿತಿಯ ಕಚೇರಿಯಿಂದ ಪಾದಯಾತ್ರೆಯನ್ನ ನಡೆಸಿ ಪುರಸಭೆಗೆ ಆಗಮಿಸಿ ಮನವಿ ಕೊಡಲಾಯಿತು. ಬಳಿಕ ಚನ್ನಗಿರಿಯ ಸಾರ್ವಜನಿಕ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆ ಬಗ್ಗೆ ವಿಚಾರಿಸಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಕೊಡಬೇಕು ಅಂತ ಸಂಘಟನೆ ಸೂಚಿಸಿತು. ಜತೆಗೆ ಸಾರ್ವಜನಿಕ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವಂತಹ ವೈದ್ಯರು ಅವರದ್ದೇ ಆದಂತಹ ಸ್ವಂತ ಕ್ಲಿನಿಕ್ಗಳನ್ನು ಓಪನ್ ಮಾಡಿಕೊಂಡು ಅಲ್ಲಿ ಹೆಚ್ಚು ಕಾರ್ಯನಿರ್ವಹಿಸುತ್ತಾರೆ. ಇದರಿಂದ ಸಾರ್ವಜನಿಕ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಗಳಿಲ್ಲದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆಯೂ ಕೂಡ ಸಂಘಟನೆ ಎಚ್ಚರಿಕೆ ಮೂಡಿಸಿ ಅದರ ಬಗ್ಗೆ ಮನವಿ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಕೆವಿ ಕೃಷ್ಣಮೂರ್ತಿ, ತಾಲೂಕು ಗೌರವಾಧ್ಯಕ್ಷ ಸರ್ದಾರಣ್ಣ, ಸಲಹಾ ಸಮಿತಿ ಅಧ್ಯಕ್ಷೆ ಲತಮ್ಮ, ತಾಲೂಕು ಅಧ್ಯಕ್ಷ ಅಣ್ಣೋಜಿರಾವ್, ಉಪಾಧ್ಯಕ್ಷ ರಮೇಶ್, ಪ್ರಧಾನ ಕಾರ್ಯದರ್ಶಿ ಯೋಗರಾಜ, ಮಹಿಳಾ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷೆ ಐಷಾ ಬೇಗ್, ತಾಲೂಕು ಮಹಿಳಾ ಅಧ್ಯಕ್ಷೆ ಲಕ್ಷ್ಮಿ, ನಗರ ಘಟಕದ ಮಹಿಳಾ ಅಧ್ಯಕ್ಷೆ ಶಶಿಕಲಾ, ಶಿಕ್ಷಣ ಸಮಿತಿಯ ಅಧ್ಯಕ್ಷ ಕುಮಾರ್, ಸಚಿನ್, ಶಿವು, ಸುರೇಶ್, ರವಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಹಿತಾಸಕ್ತಿಯಿಂದ ಚನ್ನಗಿರಿ ಆಸ್ಪತ್ರೆಯಲ್ಲಿ ಕೆಲವು ಮಾಹಿತಿಯನ್ನು ನೀಡುವ ಬಗ್ಗೆ. ಚನ್ನಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸಬೇಕಾದ ಅನೇಕ ಆಪರೇಷನ್ಗಳನ್ನು ಇಲ್ಲಿಯೇ ಮಾಡುತ್ತಿರುವುದು ಶ್ಲಾಘನೀಯ. ಆಸ್ಪತ್ರೆಯಲ್ಲಿಯೂ ಗಮನ ಹರಿಸುವುದು ಒಳ್ಳೆಯದು. ಆದರೆ ನಮ್ಮ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಗೆ ಬಂದಿರುವ ದೂರುಗಳನ್ನು ಗಮನಿಸಿ ನಮಗೆ ಒಂದಿಷ್ಟು ಮಾಹಿತಿ ಬೇಕು. ಎಷ್ಟು ಜನ ಸರ್ಜನ್ ಡಾಕ್ಟರ್ ಇದ್ದಾರೆ, ಹೊರಗಡೆಯಿಂದ ಎಷ್ಟು ಜನ ವೈದ್ಯರನ್ನು ತುರ್ತು ಸ್ಥಿತಿಯಲ್ಲಿ ಕರೆಸಿಕೊಳ್ತೀರಾ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಿ ದರ್ಜೆ ನೌಕರರಿಗೆ ಗುತ್ತಿಗೆದಾರರು 3 ತಿಂಗಳಿಂದ ಸರಿಯಾಗಿ ವೇತನ ನೀಡಿಲ್ಲ ಅನ್ನೋ ಮಾಹಿತಿ ನಮಗೆ ತಿಳಿದು ಬಂದಿದೆ. ಕೆಲಸಗಾರರಿಗೆ ವೇತನ ನೀಡಲು ಕ್ರಮ ಜರುಗಿಸಿ ಕೆಲಸಗಾರರಿಗೆ ಉಪಕಾರ ಅವ್ರಿಗೆ ದಂಡ ಹಾಕುವಂತ ಕೆಲಸ ಮಾಡ್ರಿ. ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಕೆವಿ ಕೃಷ್ಣಮೂರ್ತಿ ರಾಜ್ಯಾಧ್ಯಕ್ಷರು, ಹಾಗೆ ಚನ್ನಗಿರಿ ತಾಲೂಕು ಘಟಕದ ಅಧ್ಯಕ್ಷರು, ನಗರ ಘಟಕದ ಅಧ್ಯಕ್ಷರು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕಾರಿ ಪದಾಧಿಕಾರಿಗಳು ಸೇರಿ ಇವತ್ತಿನ ದಿವಸ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಪುರಸಭೆಯನ್ನು ಒಂದು ಮನವಿ ಕೊಡೋದ್ರ ಮೂಲಕ, ಮನವಿ ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ಏನು UGD ಕಾಮಗಾರಿಗಳು ನಡೀತಾ ಇದ್ದಾವೆ, ಅದರಿಂದ ಹಲವಾರು ಜನ ಬಿದ್ದು ಕಟ್ ಮಾಡ್ಕೊತಾ ಇದ್ದಾರೆ. ಆ ಆಸ್ಪತ್ರೆ ಖರ್ಚನ್ನ ಪುರಸಭೆಯನ್ನು ಭರಿಸೋದಿಲ್ಲ, ಇದ್ದಂಥ ವ್ಯಕ್ತಿಗಳೇ ಭರಿಸಬೇಕು. ಹಾಗೆ ಮಳೆ ಹೆಚ್ಚಾಗ್ತಾ ಇದೆ, ಯಾವುದು ಕೊಳಚೆ ಏನು ಚರಂಡಿಗಳು ಕ್ಲೀನ್ ಆಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಅನ್ನೋದಿಲ್ಲ. ಪುರಸಭೆಯ ಅವ್ಯವಸ್ಥೆಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಹಾಗೆ ಏನು ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಸೊಳ್ಳೆಗಳಿಂದ, ಅದರ ಕಡೆಗೆ ತಾಲೂಕು ಆರೋಗ್ಯ ಆಸ್ಪತ್ರೆಗಳು ಮತ್ತು ಪುರಸಭೆ ಒಟ್ಟಾಗಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು, ಜನಗಳಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋದನ್ನ ಮರ್ತಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮನವಿಯನ್ನು ಮಾಡಿಕೊಳ್ಳೋದ್ರ ಮೂಲಕ ಒಂದು ಸಂದೇಶವನ್ನು, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ, ನೀವು ಸ್ವಚ್ಛತೆಯನ್ನು ಕೈಗೊಳ್ಳದೇ ಇದ್ದರೆ ಜನಗಳಿಗೆ ಜೀವನ ನಡೆಸಲಿಕ್ಕೆ ಸರಾಗವಾಗಿ ಅವ್ರನ್ನ ಬದುಕು ಹಸನು ಮಾಡಲಿಕ್ಕೆ ತಾವುಗಳೆಲ್ಲ ಅಧಿಕಾರಿಗಳು ಇರೋದು ಅಂತ ಅವ್ರ ಗಮನಕ್ಕೆ ನಾವು ಇವತ್ತಿನ ದಿವಸ ತಂದಿದ್ದೀವಿ. ಹಾಗೆ ಸೂಳೆಕೆರೆಯಿಂದ ಏನು ಕುಡಿಯೋದಕ್ಕೆ ನೀರು ಬರ್ತಾ ಇದೆ ಚನ್ನಗಿರಿ ನಗರಕ್ಕೆ, ಅದು ಸಂಪೂರ್ಣವಾಗಿ ವಿಷಕಾರಿಯಾಗಿ ಬರ್ತಾ ಇದೆ. ಇಲ್ಲಿನ ಅಧಿಕಾರಿಗಳ ಉತ್ತರ ಕೊಡ್ತಾ ಇದ್ದಾರೆ, ಇಲ್ಲ ಅಲ್ಲಿಂದ ಬರ್ತಾ ಇರೋದು ಅದು ಶುದ್ಧೀಕರಣ ಘಟಕ ಸ್ವಲ್ಪ ಅವ್ಯವಸ್ಥೆ ಆಗಿದೆ, ಹಾಗಾಗಿ ನಾವು ಬಿಸಿನೀರನ್ನ ಮಾಡ್ಕೊಂಡು ಆರಿಸಿ ಕುಡೀರಿ ಅಂತ ಹೇಳ್ತಾ ಇದ್ದೀವಿ, ಜನ ಅದ್ರ ಕಡೆಗೆ ಜಾಗೃತಿ ವಹಿಸಬೇಕು ಅಂತ ಹೇಳ್ತಾ ಇದ್ದೀವಿ ಅಂತ ಬೇಜವಾಬ್ದಾರಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ.